ಸಂಜು ಸ್ಯಾಮ್ಸನ್ಗೆ ಮಾತ್ರ ಯಾಕೆ ಅನ್ಯಾಯ? ಯಾರಿಗೂ ಇಲ್ಲದ ರೂಲ್ಸ್ ದ್ರಾವಿಡ್ ಶಿಷ್ಯನಿಗೆ ಯಾಕೆ? ಟಿ20 ವಿಶ್ವಕಪ್ ಗೆಲ್ಲಿಸಿಕೊಟ್ಟರು ದಕ್ಷಿಣ ದಂಡ ಪ್ರಯೋಗ. ಒಬ್ಬ ಕ್ರಿಕೆಟಿಗನಲ್ಲಿ ಅಗಾಧವಾದ ಪ್ರತಿಭೆ ಇರುತ್ತೆ. ಅದನ್ನ ಆತ ಚಾಂಪಿಯನ್ ಪಟ್ಟವನ್ನ ದೊರಕಿಸಿಕೊಡುವ ಮೂಲಕ ಕ್ರಿಕೆಟ್ ಜಗತ್ತಿಗೆ ಸಾಬೀತು ಮಾಡಿರ್ತಾನೆ. ಹಾಗಿದ್ರೂ ಆಡಳಿತ ವ್ಯವಸ್ಥೆಯಿಂದ ಆತನಿಗೆ ಪದೇ ಪದೇ ಅನ್ಯಾಯವಾಗುತ್ತೆ. ಒಮ್ಮೆ ಆಡುವ 11ರಲ್ಲಿ ಇರಲ್ಲ, ಮತ್ತೊಮ್ಮೆ ತಂಡಕ್ಕೆ ಆಯ್ಕೆಯಾದ್ರೂ ಆಡೋಕೆ ಅವಕಾಶ ಸಿಗಲ್ಲ, ಮಗದೊಮ್ಮೆ ತಂಡಕ್ಕೆ ಆಯ್ಕೆಯಾಗೋದಿಲ್ಲ. ಈ ಎಲ್ಲ ಅಸಡ್ಡೆ, ಅಪಮಾನ, ಅನ್ಯಾಯಗಳ ಏರುಪೇರಲ್ಲಿ ಆತನ ಕ್ರಿಕೆಟ್ ಬದುಕಿಗೆ ಈಗ ಕಗ್ಗತ್ತಲ ಕಾರ್ಮೋಡ ಕವಿದಿದೆ. ನಿಜ, ಆತ ಯಾರು ಅನ್ನೋದು ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ. ಹೌದು, ಭಾರತೀಯ ಕ್ರಿಕೆಟ್ನಲ್ಲಿ ಯಾರಿಗಾದ್ರೂ ಪದೇ ಪದೇ ಅನ್ಯಾಯವಾಗ್ತಿದೆ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ಸಂಜು ಸ್ಯಾಮ್ಸನ್. ಅದ್ಯಾಕೋ ಏನೋ ಕೇರಳದ ಈ ಪ್ರತಿಭೆಗೆ ಭಾರತ ತಂಡದಲ್ಲಿ ಆಗಿರುವ ಅಸಡ್ಡೆ, ಅನ್ಯಾಯ ಮತ್ಯಾವ ಕ್ರಿಕೆಟಿಗನಿಗೂ ಆಗಿಲ್ಲ. ಪ್ರತಿ ಬಾರಿಯೂ ಸ್ಯಾಮ್ಸನ್ ಕ್ರಿಕೆಟ್ ಬದುಕಿಗೆ ಅಗ್ನಿ ಪರೀಕ್ಷೆಯೇ ಎದುರಾಗಿದೆ. ಹಾಗೆ ಪ್ರತಿ ಬಾರಿಯೂ ಆ ಅಗ್ನಿ ಪರೀಕ್ಷೆಗಳನ್ನ ಗೆದ್ದೆ ತಂಡದಲ್ಲಿ ತಮ್ಮ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ. ಹಾಗಿದ್ರೂ ಇವತ್ತು ಸ್ಯಾಮ್ಸನ್ ಅನ್ನೋ ಕೇರಳದ ಹುಡುಗನಿಗೆ ಸೆಲೆಕ್ಷನ್ ಕಮಿಟಿಯಿಂದ ಘನಘೋರ ಅನ್ಯಾಯವಾಗಿದೆ. ಜಿಂಬಾಬ್ವೆ ವಿರುದ್ಧದ 3 ಪಂದ್ಯಗಳ ಟಿ20 ಸರಣಿಗೆ ಟೀಂ ಇಂಡಿಯಾವನ್ನ ಆಯ್ಕೆ ಮಾಡಿದ್ದು ಸಂಜು ಸ್ಯಾಮ್ಸನ್ಗೆ ತಂಡದಲ್ಲಿ ಅವಕಾಶವನ್ನೇ ನೀಡಿಲ್ಲ. ಇದೇ ಈಗ ವಿವಾದದ ಕಿಡಿ ಹಚ್ಚಿರುವುದು. ಅದೆಷ್ಟು ಬಾರಿ ಸಂಜು ವಿಚಾರದಲ್ಲಿ ಅನ್ಯಾಯ ಮಾಡ್ತೀರಾ ಅನ್ನೋ ಪ್ರಶ್ನೆ ದೇಶಾದ್ಯಂತ ಕ್ರಿಕೆಟ್ ಪ್ರೇಮಿಗಳು ಕೇಳ್ತಿದ್ದಾರೆ. ಕೇವಲ 15 ವರ್ಷದ ವೈಭವ್ ಸೂರ್ಯವಂಶಿಗೆ ಅವಕಾಶ ನೀಡಲು ಸಂಜು ಅವರ ಭವಿಷ್ಯಕ್ಕೆ ಬಿಸಿಸಿಐ ಮೊಳೆ ಹೊಡೆಯುತ್ತಿದೆಯೇ? ಐಪಿಎಲ್ನಲ್ಲಿ ಪಂಜಾಬ್ ಪರ ಮಿಂಚಿದ ಪ್ರಭ್ ಸಿಮ್ರಾನ್ ಸಿಂಗ್ಗಾಗಿ ಸಂಜು ಹೊರಗಿಟ್ಟಿದ್ದು ಸರಿಯೇ ಎಂಬ ಪ್ರಶ್ನೆ ಅಭಿಮಾನಿಗಳನ್ನ ಕಾಡ್ತಿದೆ. ಇನ್ನು ಸಂಜು ಹೊರಗಿಟ್ಟ ಬಗ್ಗೆ ಸ್ಪಷ್ಟನೆ ನೀಡಿರುವ ಬಿಸಿಸಿಐ ಮೂಲಗಳು ಸ್ಯಾಮ್ಸನ್ಗೆ ಜಿಂಬಾಬ್ವೆ ಸರಣಿಯಿಂದ ವಿಶ್ರಾಂತಿ ನೀಡಲಾಗಿದೆ. ಏಷ್ಯನ್ ಗೇಮ್ಸ್ಗಾಗಿ ಆಯ್ಕೆಯಾಗಿರುವ ಭಾರತ ತಂಡದಲ್ಲಿ ಸ್ಯಾಮ್ಸನ್ ಇರಲಿದ್ದಾರೆ ಎಂದಿದೆ. ಆದ್ರಿದು ಕೇವಲ ಸಮಾಧಾನಕರ ಬಹುಮಾನ ಅನ್ನೋದು ಎಲ್ಲರಿಗೂ ಅರ್ಥವಾಗ್ತಿದೆ. ಆ 3 ಅದ್ಭುತಗಳ ಮುಂದೆ ಈ 3 ವೈಫಲ್ಯವೇ ದೊಡ್ಡದ. ಇದೇ ಸಂಗತಿ ಈಗ ಸ್ಯಾಮ್ಸನ್ ವಿಚಾರದಲ್ಲಿ ಕ್ರಿಕೆಟ್ ಫ್ಯಾನ್ಸ್ ರೊಚ್ಚಿಗೇಡುವಂತೆ ಮಾಡಿರೋದು. ಐರ್ಲೆಂಡ್ ವಿರುದ್ಧದ 2 ಟಿ20 ಮತ್ತು ಇಂಗ್ಲೆಂಡ್ ವಿರುದ್ಧದ 1 ಟಿ20ಯಲ್ಲಿ ನೀಡಿದ ಕಳಪೆ ಪ್ರದರ್ಶನವನ್ನ ಪರಿಗಣಿಸಿ ಸ್ಯಾಮ್ಸನ್ ರನ್ನ ತಂಡದಿಂದ ಹೊರಗಿಡಲಾಗಿದೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಅಂದ್ರೆ ಸೆಲೆಕ್ಷನ್ ಕಮಿಟಿಗೆ ಈ 3 ವೈಫಲ್ಯಗಳೇ ದೊಡ್ಡದಾಗಿ ಪರಿಣಮಿಸಿಬಿಟ್ಟಿದೆ. ಆದ್ರೆ ಇದೇ ಸಂಜು ಈ ವರ್ಷದ ಟಿ20 ವಿಶ್ವಕಪ್ನಲ್ಲಿ ನೀಡಿದ 3 ಅತ್ಯದ್ಭುತ ಪ್ರದರ್ಶನ ಬಿಸಿಸಿಐಗೆ ಮರೆತೇ ಹೋಗಿದೆ. ಒಂದು ವೇಳೆ ಸ್ಯಾಮ್ಸನ್ ಆ 3 ಅದ್ಭುತ ಇನ್ನಿಂಗ್ಸ್ಗಳನ್ನ ಆಡದೆ ಹೋಗಿದ್ರೆ ಟೀಂ ಇಂಡಿಯಾ ತಲೆಕೆಳಗಾಗಿ ನಿಂತರೂ ಟಿ20 ವಿಶ್ವಕಪ್ ಗೆಲ್ತಿರ್ಲಿಲ್ಲ, ಗೆಲ್ಲುವುದಿರಲಿ ಸೆಮಿಫೈನಲ್ಗೂ ಎಂಟ್ರಿ ಕೊಡ್ತಿರ್ಲಿಲ್ಲ. ಆದ್ರೆ ಈಗಿನ 3 ವೈಫಲ್ಯಗಳಿಗೆ ಸ್ಯಾಮ್ಸನ್ ಟಿ20 ವಿಶ್ವಕಪ್ನಲ್ಲಿ ಆಡಿದ ಚಾಂಪಿಯನ್ ಆಟವನ್ನೇ ಸೆಲೆಕ್ಷನ್ ಕಮಿಟಿ ಮರೆತು ಬಿಟ್ಟಿದೆ. ಇಲ್ಲಿ ನಿಮಗೊಂದು ಇಂಟ್ರೆಸ್ಟಿಂಗ್ ಸಂಗತಿಯನ್ನ ಹೇಳಲೇಬೇಕು. ಅದೇನು ಅಂದ್ರೆ ಈ ಬಾರಿಯ ಟಿ20 ವಿಶ್ವಕಪ್ನಲ್ಲೂ ಸ್ಯಾಮ್ಸನ್ ಅಗ್ನಿ ಪರೀಕ್ಷೆಯನ್ನೇ ಎದುರಿಸಬೇಕಾಯಿತು. ಆರಂಭದಲ್ಲಿ ಸ್ಯಾಮ್ಸನ್ಗೆ ಅವಕಾಶವೇ ಸಿಗಲಿಲ್ಲ. ದಕ್ಷಿಣ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲಿ ಭಾರತೀಯ ಎಡಗೈ ಬ್ಯಾಟ್ಸ್ಮನ್ಗಳು ಆಫ್ ಸ್ಪಿನ್ನರ್ಗಳೆದುರು ಪರದಾಡುತ್ತಿದ್ರು. ಇದೇ ಕಾರಣಕ್ಕೆ ಜಿಂಬಾಬ್ವೆ ವಿರುದ್ಧದ ಪಂದ್ಯದಲ್ಲಿ ಸ್ಯಾಮ್ಸನ್ಗೆ ಅವಕಾಶ ಸಿಕ್ತು. ಇದೇ ಅವಕಾಶವೇ ಟೀಂ ಇಂಡಿಯಾ ಟಿ20 ವಿಶ್ವಕಪ್ ಕಿರೀಟವನ್ನ ಮುಡಿಗೇರಿಸಿಕೊಳ್ಳುವುದಕ್ಕೆ ಕಾರಣವಾಯಿತು. ಅಷ್ಟೇ ಯಾಕೆ, ಸ್ಯಾಮ್ಸನ್ ಇಡೀ ಟಿ20 ಟೂರ್ನಿಯಲ್ಲಿ ಅತ್ಯಧಿಕ ರನ್ ಗಳಿಸಿದ ಆಟಗಾರನಾಗಿ ಹೊರಹೊಮ್ಮಿದ್ರು. ಇರೋ ಬರೋ ಪ್ರಶಸ್ತಿಗಳನ್ನೆಲ್ಲ ಬಾಚಿಕೊಂಡ್ರು. 15 ವರ್ಷದ ವೈಭವ್ ಸೂರ್ಯವಂಶಿ ಪ್ರತಿಭೆ ಬಗ್ಗೆ ಯಾರಿಗೂ ಎಳ್ಳಷ್ಟು ಸಂಶಯವಿಲ್ಲ. ಆದರೆ ಸ್ಯಾಮ್ಸನ್ ಅವರಂತಹ ಪ್ರತಿಭಾವಂತ ಆಟಗಾರನಿಗೆ ಸತತ ಅವಕಾಶ ನೀಡದ ಬಿಸಿಸಿಐನ ಮಲತಾಯಿ ಧೋರಣೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಿದೆ. ಅದರಲ್ಲೂ ಸೆಲೆಕ್ಷನ್ ಕಮಿಟಿ ಮುಖ್ಯಸ್ಥ ಅಜಿತ್ ಅಗರ್ಕರ್ ವಿರುದ್ಧ ಮಾಜಿ ಕ್ರಿಕೆಟಿಗರೇ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಮತ್ತೊಂದೆಡೆ ಟೀಂ ಇಂಡಿಯಾ ಕೋಚ್ ಗೌತಮ್ ಗಂಭೀರ್ ಸಂಜು 21 ಪಂದ್ಯಗಳಲ್ಲಿ 0 ಸುತ್ತಿದ್ರು 22ನೇ ಪಂದ್ಯದಲ್ಲಿ ಆಡಿಸ್ತೇನೆ ಎಂದು ಬಡಾಯಿ ಕೊಚ್ಚಿದ್ರು. ಆದ್ರೀಗ ಗಂಭೀರ್ ಕೂಡ ಸ್ಯಾಮ್ಸನ್ ವಿಚಾರದಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ. ದಕ್ಷಿಣದವರನ್ನ ಕಡೆಗಣಿಸುವ ಬಿಸಿಸಿಐನ ದಶಕಗಳ ಸಂಪ್ರದಾಯವೇ ಸಂಜು ಸ್ಯಾಮ್ಸನ್ ವಿಚಾರದಲ್ಲೂ ಮತ್ತೊಮ್ಮೆ ಅನ್ವಯವಾದಂತೆ ಕಾಣಿಸುತ್ತಿದೆ. ಆದ್ರೆ ಈ ರೀತಿ ಪದೇ ಪದೇ ಒಬ್ಬನೇ ಒಬ್ಬ ಆಟಗಾರನಿಗೆ ಈ ರೀತಿ ಅನ್ಯಾಯ ಮಾಡ್ತಿರೋದು ಮಾತ್ರ ಭಾರತೀಯ ಕ್ರಿಕೆಟ್ನ ದುರಂತವೇ ಸರಿ. ಸಂಜಯ್ ನಾಯ್ಕ್, ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್.